ಕಾವೇರಿ ಹೋರಾಟಕ್ಕೆ ಇಡೀ ಚಿತ್ರರಂಗ ಇವತ್ತು ಭಾಗವಹಿಸಿದೆ. ಅದರಲ್ಲೂ ಮುಖ್ಯವಾಗಿ ಎಲ್ಲ ನಟ ನಟಿಯರು ಭಾಗವಹಿಸಿ ಏನು ರೈತರ ಪರವಾಗಿ ಬೆಂಬಲವಾಗಿದ್ದೀವಿ ಅಂತ ಒಂದು ಮಾತನಾಡಿದ್ರೆ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಶಿವರಾಜ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಸರ್, ಈ ಕಾವೇರಿ ಹೋರಾಟ ಕಳೆದ 25-30 ವರ್ಷಗಳಿಂದ ಬರ್ತಾ ಏನು ಆಗ್ತಾ ಇರೋಂಥ ಒಂದು ಹೋರಾಟ. ಸೊ ಈ ಬಗ್ಗೆ ಇವತ್ತು ಇನ್ನು ಹೋರಾಟದಲ್ಲಿ ಭಾಗವಹಿಸಿದ್ರಿ, ಈ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತ ಹೇಳ್ತೀವಿ? ಐ ಥಿಂಕ್ ಅದೇ ಪ್ರಾಕ್ಟಿಕಲಾಗಿ ಎನಿಬಡಿ ಗೌರ್ಮೆಂಟ್ಗೆ ಅಧಿಕಾರ ಇದೆ. ಅಂದರೆ ಪ್ರಾಕ್ಟಿಕಲ್ ಎಲ್ಲ ಪಾರ್ಟೀಸು ಸಪೋರ್ಟ್ ಮಾಡಿದ್ರೆ ದೇರ್ಸ್ ಅನ್ ಆಪ್ಷನ್ ಆಫ್ ಟೇಕಿಂಗ್ ದ ಡಿಸಿಷನ್. ಆ ಡಿಸಿಷನ್ ತಗೊಂಡು ನೋಡಿ, ಇಲ್ಲ ಬೇರೆ ಆಪ್ಷನ್ ನೋಡಿ, ಕುಂತು ಮಾತುಕತೆ ನಡೆಸಿ, ಇನ್ನೊಂದು ಗೌರ್ಮೆಂಟ್ ಜೊತೆ ಮಾತುಕತೆ ನಡೆಸಿ, ಇವ್ರ ಜೊತೆಲಿ ಅದು ಸೆಂಟ್ರಲ್ ಇಂಟರ್ವ್ಯೂ ಮಾಡೋಕ್ಕೆ ಹೇಳಿ. ಯಾಕಂದರೆ ಪ್ರಾಬ್ಲಮ್ ಇಸ್ ಫಾರ್ ದ ಪೀಪಲ್. ಇಲ್ಲಿ ಬಂದು ನಾವು ಯಾವ ಪಾರ್ಟಿ ಮಾಡ್ತು ಅನ್ನೋದು ಮುಖ್ಯ ಆಗಲ್ಲ, ಯಾತಿಗೋಸ್ಕರ ಮಾಡ್ತು ಅನ್ನೋದು ಮುಖ್ಯ ಆಗುತ್ತೆ. ಸೊ ದಟ್ ಒನ್ ಐ ಶುಡ್ ಸೇ ದೇ ಶುಡ್ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಡೂ ಇಟ್. ಇವತ್ತು ಏನು ಬಂದ್ ಆಗಿದೆ, ಈ ಬಂದ್ಗೆ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗ ಒಂದು ಬೆಂಬಲ ಸೂಚಿಸಿದೆ. ಇದ್ರ ಮೂಲಕ ಸರ್ಕಾರಕ್ಕಾಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ಗಾಗ್ಬೋದು ಯಾವ ರೀತಿ ಒಂದು ಮೆಸೇಜ್ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. 100%. ಪ್ಲೀಸ್ ಟ್ರೈ ಟು ಸಿ ವಾಟ್ ಈಸ್ ಹ್ಯಾಪನ್. ಸೊಸೈಟಿಲಿ ಏನು ಥರ ಆಗ್ತಿದೆ, ಯಾವ್ಯಾವ ರೀತಿ ಕಷ್ಟಗಳು ನೀವು ನಿವಾರಿಸ್ಬೇಕಾದ್ ನೋಡಬೇಕು. ಬರೀ ಬಂದು ಎಲೆಕ್ಷನ್ ನಡಿಬೇಕಾದ್ರೆ ಮಾತ್ರ ಬಂದು ಇದು ಮಾಡೋದಲ್ಲ. ಶುಡ್ ಕಮ್ ಅಂಡ್ ಡೂ ವೆನ್ ದ ಗೌರ್ಮೆಂಟ್ ಇಸ್ ಆನ್, ವಿ ಶುಡ್ ಬಿ ವರ್ಕಿಂಗ್ ಆನ್. ಅಭಿಮಾನಿಗಳು ಬರೀ ನಟ ನಟಿಯರು ಬರ್ತಾರೆ ಅಂತ ಒಂದಕ್ಕೋಸ್ಕರ ಬರ್ತಾರೆ. ಅವ್ರಿಗೆ ಒಂದು ಕಿವಿ ಮಾತದ ಹೇಳೋದಾದ್ರೆ ನಾವು ನಾಡು ನುಡಿ ಜಲಕ್ಕೋಸ್ಕರ ಏನು ಮಾಡಬೇಕು ಅವರೆಲ್ಲ ಒಂದು ನಾವಿರೋದು ಜನಗಳಿಗೋಸ್ಕರ, ಸೆಲೆಬ್ರಿಟಿ ಇರೋದಿರೋದು ಜನಗಳಿಗೋಸ್ಕರ, ಜನಗಳಿಂದ ನಾವು ಬಂದಿರೋದು, ಆ ರೀತಿ ಒಂದು ಪೊಸಿಷನ್ ಬಂದಿರೋದು. ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಣ. ಅದಕ್ಕಿಂತ ಒಂದು ಟೈಮ್ ಇದೆ, ಒಂದು ಸಿಚುವೇಶನ್ ಇದೆ. ಸಿಚುವೇಶನ್ ನೋಡಿ ನಾವು ಅದ್ರ ಪ್ರಕಾರ ನಡ್ಕೋಬೇಕಂದ್ರೆ ನನ್ನ ಆಸೆ. ಅದಕ್ಕೆ ವರ್ಷ ಇನ್ನೇನಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದು ಶಿವಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಲ್ಲಾವುದ್ದೀನ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು.